ಯುವ ಝೋಲಾ ನಾಯಕತ್ವದ ಕನಸು ಕಂಡಿದ್ದಳು. ಅತ್ಯಂತ ವೇಗದ ಚಿರತೆಯೇ ಅತ್ಯುತ್ತಮ ನಾಯಕ ಎಂದು ಅವಳು ಭಾವಿಸಿದ್ದಳು. ಕೋಫಿ, ಜ್ಞಾನಿ ಹಿರಿಯ, ಝೋಲಳನ್ನು ಗಮನಿಸಿದನು. ಅವಳ ನಂಬಲಾಗದ ವೇಗವನ್ನು ಅವನು ನೋಡಿದನು. ಆದರೆ ಅವಳಿಗೆ ವೇಗಕ್ಕಿಂತ ಹೆಚ್ಚು ಬೇಕು ಎಂದು ಅವನಿಗೆ ತಿಳಿದಿತ್ತು. ನಾಯಕತ್ವ ಎಂದರೆ ಕೇವಲ ಓಡುವುದಲ್ಲ, ಕೋಫಿ ಮೃದುವಾಗಿ ಹೇಳಿದನು. ಅದು ಭೂಮಿಯ ಮೌನವಾದ ಪಿಸುಮಾತುಗಳನ್ನು ನೋಡುವುದು ಮತ್ತು ಆಲಿಸುವುದು. ಝೋಲಾ ತನ್ನ ಪಂಜಗಳನ್ನು ಅಲ್ಲಾಡಿಸಿದಳು. ಅವಳು ಓಡಲು ಸಿದ್ಧಳಾಗಿದ್ದಳು. ವಿಶಾಲವಾದ ತೆರೆದ ಸವನ್ನ ಅವಳ ಚಂಚಲ ಶಕ್ತಿಯುತ ಕಾಲುಗಳನ್ನು ಕರೆಯುತ್ತಿತ್ತು. ಇಂದು ಝೋಲಾ, ನೀನು ಮಹಾನದಿಯ ಕಡೆಗೆ ಹೋಗುವ ಸ್ಕೌಟ್ ಮಿಷನ್ ಅನ್ನು ಮುನ್ನಡೆಸಬೇಕು, ಕೋಫಿ ಘೋಷಿಸಿದನು. ಅತ್ಯಂತ ಸುರಕ್ಷಿತ ವೇಗದ ಮಾರ್ಗವನ್ನು ಕಂಡುಕೋ. ಝೋಲಾ ತಕ್ಷಣವೇ ಹೊರಟು ಹೋದಳು. ಅವಳು ಕೋಫಿಯ ಸಂಪೂರ್ಣ ನಿರ್ದೇಶನಗಳಿಗಾಗಿ ಕಾಯಲಿಲ್ಲ, ಕೇವಲ ತನ್ನ ವೇಗವನ್ನು ಅವಲಂಬಿಸಿದ್ದಳು. ಅವಳು ಎತ್ತರದ ಹುಲ್ಲನ್ನು ದಾಟಿ ಓಡಿದಳು. ವೇಗವಾಗಿ ವೇಗವಾಗಿ. ಆಹ್ಲಾದಕರವಾದ ಗಾಳಿಯು ಅವಳ ಗಮನವಿರುವ ಕಿವಿಯಲ್ಲಿ ಶಿಳ್ಳೆ ಹಾಕಿತು ಮತ್ತು ಗರ್ಜಿಸಿತು. ಝೋಲಾ ಯೋಚಿಸಿದಳು, ನಾನು ಮೊದಲಿಗನಾಗಿ ಶುದ್ಧ ಶಕ್ತಿಯನ್ನು ತೋರಿಸಿದರೆ ಎಲ್ಲರೂ ನನ್ನನ್ನು ಹಿಂಬಾಲಿಸುತ್ತಾರೆ. ವೇಗವೇ ಏಕೈಕ ನಿಜವಾದ ನಾಯಕತ್ವ. ಹಠಾತ್ತನೆ ಅವಳು ಬ್ರೇಕ್ ಹಾಕಿದಳು. ಅವಳು ತುಂಬಾ ಬೇಗನೆ ತಲುಪಿದ್ದಳು ಮತ್ತು ಈಗ ತನ್ನ ಸ್ಥಳದ ಬಗ್ಗೆ ಖಚಿತವಾಗಿರಲಿಲ್ಲ. ನದಿಯಲ್ಲಿದೆ. ಅವಳು ವಿಶಿಷ್ಟವಾದ ಪ್ರಮುಖ ಗುರುತು, ತಿರುಚಿದ ಮುಳ್ಳಿನ ಮರವನ್ನ ಕಳೆದುಕೊಂಡಿದ್ದಾಳೆಂದು ತಡವಾಗಿ ಅರಿತುಕೊಂಡಳು. ಛೇ! ಝೋಲಾ ಸುಸ್ತಾಗಿ ಉಸಿರಾಡುತ್ತಾ ಗೊಣಗಿದಳು. ಅವಳು ಸುರಕ್ಷಿತ, ಸರಿಯಾದ ಹಾದಿಯ ಮೇಲೆ ಗಮನಹರಿಸದೆ ಕೇವಲ ವೇಗದ ಮೇಲೆ ಮಾತ್ರ ಗಮನಹರಿಸಿದ್ದಳು. ಕೋಫಿ ಶೀಘ್ರದಲ್ಲೇ ದೂರದಲ್ಲಿ ನಿಧಾನವಾಗಿ, ಉದ್ದೇಶಪೂರ್ವಕವಾಗಿ ನಡೆಯುತ್ತಾ ಕಾಣಿಸಿಕೊಂಡನು. ಅವನು ವೇಗವಾಗಿಯೂ ಅಥವಾ ದಣಿದವನಾಗಿಯೂ ಕಾಣಲಿಲ್ಲ. ನೀನು ದಾರಿ ಕಣ್ಮರೆಯಾಗುವ ಸ್ಥಳವನ್ನು ಕಂಡುಕೊಂಡಿದ್ದೀಯಾ ಝೋಲಾ? ಕೋಫಿ ಸೌಮ್ಯವಾಗಿ ಹೇಳಿದನು. ಇದು ನೀನು ಬೇರೆಯವರನ್ನು ಮುನ್ನಡೆಸಲು ಸಾಧ್ಯವಾಗದ ಹಾದಿ. ನಾನು ಸಾಧ್ಯವಾದಷ್ಟು ವೇಗವಾಗಿ ಓಡಿದೆ, ಝೋಲಾ ಗೊಂದಲದಿಂದ ಉದ್ಗರಿಸಿದಳು. ನಾಯಕತ್ವಕ್ಕೆ ಬೇಕಾದುದು ಅದಲ್ಲವೇ? ಕೋಫಿ ದುಃಖದಿಂದ ನಕ್ಕನು. ವೇಗವು ಒಂದು ಸಾಧನ ಝೋಲಾ, ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ಉಪಯುಕ್ತ. ದೂರದೃಷ್ಟಿಯೇ ಮೂಲಭೂತ ಅಡಿಪಾಯ. ಕೋಫಿ ಅವಳಿಗೆ ಮರಳಿನಲ್ಲಿ ಆತುರದಿಂದ ಓಡುವ ಕಣ್ಣಿಗೆ ಬಹುತೇಕ ಕಾಣದ ಸೂಕ್ಷ್ಮವಾದ ಹೆಜ್ಜೆಗುರುತುಗಳನ್ನು ತೋರಿಸಿದನು. ನೀನು ಕೇಳಿದರೆ ಗಾಳಿಯೂ ಒಂದು ಕಥೆಯನ್ನು ಹೇಳುತ್ತದೆ, ಕೋಫಿ ಪಿಸುಗುಟ್ಟಿದನು, ತನ್ನ ಮಚ್ಚೆಯುಳ್ಳ ತಲೆಯನ್ನು ಲಘು ಗಾಳಿಗೆತ್ತಿ. ಝೋಲಾ ಕಣ್ಣು ಮುಚ್ಚಿ ಒಣ ಗಾಳಿಯನ್ನು ಆಘ್ರಾಣಿಸಿದಳು. ಅದು ಬೆಚ್ಚಗಿನ ಭೂಮಿ ಮತ್ತು ಮಂದವಾಗಿ ದೂರದ ನೀರಿನ ವಾಸನೆಯನ್ನು ನೀಡಿತು. ಒಬ್ಬ ನಿಜವಾದ ನಾಯಕನು ಚಿಕ್ಕ ಪ್ರಾಣಿಯು ನೀರು ಕುಡಿಯಲು ಎಲ್ಲಿ ನಿಲ್ಲುತ್ತದೆ ಎಂಬುದನ್ನು ಗಮನಿಸಬೇಕು. ಕೋಫಿ ಒಂದು ಸಣ್ಣ ಹಸಿರು ತೇಪೆಗೆ ಬೆರಳು ತೋರಿಸಿ ವಿವರಿಸಿದನು. ಅವನು ನಿಧಾನವಾಗಿ, ಉದ್ದೇಶಪೂರ್ವಕವಾಗಿ ಅಡಗಿದ ಬಂಡೆಗಳು ಮತ್ತು ಒರಟಾದ ಹಾದಿಗಳ ಮೇಲೆ ಹೆಜ್ಜೆ ಹಾಕುತ್ತಾ ಎಚ್ಚರಿಕೆಯಿಂದ ಮುನ್ನಡೆಸಿದನು. ಝೋಲಾ ಮತ್ತೆ ಪ್ರಯತ್ನಿಸಲು ನಿರ್ಧರಿಸಿದಳು. ಈ ಬಾರಿ ಅವಳು ತನ್ನ ಸಹಜ ಪ್ರವೃತ್ತಿಗಳ ವಿರುದ್ಧ ಹೋರಾಡುತ್ತಾ ಕೋಫಿಯ ಮೃದುವಾದ ವೀಕ್ಷಣಾ ವೇಗದಲ್ಲಿ ಚಲಿಸಿದಳು. ಹೆಜ್ಜೆ ಹಾಕು, ಗಮನಿಸು, ಆಲಿಸು. ಆ ದೊಡ್ಡ ಹಳೆಯ ಗೆದ್ದಲುಗೂಡಿನ ಬಳಿ ಅವಳು ಚಲನೆಯ ಒಂದು ಸಣ್ಣ ಮಿಂಚನ್ನು ನೋಡಿದಳು. ಝೋಲಾ ಮತ್ತಷ್ಟು ನಿಧಾನಗೊಳಿಸಿ ತಿರುಚಿದ ಮುಳ್ಳಿನ ಮರದ ಪರಿಚಿತ, ಸುಳಿವು ನೀಡುವ ಸಿಲುವೆಟ್ಗಾಗಿ ಕ್ರಮಬದ್ಧವಾಗಿ ಹುಡುಕಿದಳು. ಅದು ಅಲ್ಲಿತ್ತು. ಒಂದು ಸಣ್ಣ ಬೆಟ್ಟದ ಹಿಂದೆ ಅಡಗಿದೆ. ಅಲ್ಲಿ ಅವಳು ಶಾಂತವಾಗಿ ಬಲಕ್ಕೆ ತಿರುಗಬೇಕಾಗಿತ್ತು. ಸರಿಯಾದ ಮಾರ್ಗ ಈಗ ಸ್ಪಷ್ಟವಾಗಿದೆ. ಝೋಲಾ ತಾನು ಗಳಿಸಿದ ಹೆಮ್ಮೆಯ ಆಳವಾದ ಭಾವನೆಯನ್ನು ಅನುಭವಿಸುತ್ತಾ ತನಗೆ ತಾನೇ ಪಿಸುಗುಟ್ಟಿದಳು. ಅವಳು ಕೋಫಿಯನ್ನು ಮುಂದೆ ಕರೆದೊಯ್ದಳು. ಆತ್ಮವಿಶ್ವಾಸದಿಂದ ಗುಪ್ತ ತಿರುವನ್ನು ತೆಗೆದುಕೊಂಡಳು. ಅವನು ಅವಳ ಯಶಸ್ಸನ್ನು ಮೌನವಾಗಿ ಗಮನಿಸುತ್ತಾ ಹಿಂಬಾಲಿಸಿದನು. ಅವರು ಗಾಳಿ, ಸೂಕ್ಷ್ಮ ಹೆಜ್ಜೆ ಗುರುತುಗಳು ಮತ್ತು ಝೋಲಳ ವಿವೇಕದಿಂದ ಮಾರ್ಗದರ್ಶಿಸಲ್ಪಟ್ಟ ನೀರಿನ ಮಂದ ವಾಸನೆಯನ್ನು ಹಿಂಬಾಲಿಸಿದರು. ಶೀಘ್ರದಲ್ಲೇ ಅವರು ಧಾವಿಸುವ, ಚಿಮ್ಮುವ ಶಬ್ದವನ್ನ ಕೇಳಿದರು. ಭವ್ಯವಾದ ಮಹಾನದಿಯು ಮುಂದೆಯೇ ಇತ್ತು. ಝೋಲಾ ತನ್ನ ನಂಬಲಾಗದ ವೇಗದಿಂದಲ್ಲ, ಆದರೆ ತನ್ನ ತಾಳ್ಮೆಯ ವಿವೇಕದಿಂದ ಮಿಷನ್ ಅನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಳು. ಈಗ ನಿನಗೆ ತಿಳಿದಿದೆ ಝೋಲಾ, ಕೋಫಿ ಹೇಳಿದನು. ನಾಯಕತ್ವವು ಕಾಯುವ, ಗಮನಿಸುವ ಮತ್ತು ನಿಜವಾಗಿಯೂ ನೋಡುವ ಧೈರ್ಯವಾಗಿದೆ.